ನಮ್ಮ ಅತ್ತೆನೂ ನನ್ನ ಗಂಡ ಎಲ್ಗೋದ್ರು ಅಲ್ಲ ಬಂಗಾರದ ನಾಣ್ಯ ತಗೊಂಡೋಗಿ ಮಾರ್ಬಿಟ್ಟು ಒಡವೆ ಬಟ್ಟೆ ಮನೆಗೆ ಬೇಕಾಗಿರೋ ಸಾಮಾನು ಎಲ್ಲ ತಗೊಂಬತ್ತೀವಿ ಅಂತ ಹೇಳಿದ್ರು. ಇನ್ನ ಬರ್ಲಿಲ್ವಲ್ಲ. ಏನ ಗಂಜಿ ಉಂಡೆ ಅಲೇನೆ ಎಲ್ಗೋದ್ಲು ನಿಮ್ಮ ಅತ್ತೆ? ನಮ್ಮ ಅತ್ತೆ ಇಲ್ಲೇ ಟೌನ್ಗೆ ಹೋಗ್ಯಾರಿ. ನಮ್ಮ ಯಜಮಾನ್ರು ನಮ್ಮ ಅತ್ತೆನೂ ಟೌನ್ಗೆ ಯಾಕೆ ಹೋದ್ರು? ಅದು ಮನೆಗೆ ಬೇಕಾಗಿರೋ ಸಾಮಾನು ಆಮೇಲೆ ಒಂದಿಷ್ಟು ಬಟ್ಟೆ ಎಲ್ಲ ತರಬೇಕಾಗಿತ್ತು, ತಗೊಂಬರಕಂತೇಳಿ ಹೋಗ್ಯವ್ರಿ. ಬಟ್ಟೆನಾ? ಈಗೇನಕ್ಕೆ ಬಟ್ಟೆ? ಏನೂ ಇಲ್ಲ, ಸುಮ್ಮನೆ ತರಕಂತ ಹೇಳಿ ಹೋಗ್ಯವ್ರಿ. ಕೆಮ್ಮಕ್ಕೆ ಇರ್ಲಿಲ್ವಲ್ಲ. ನಮ್ಮ ತಗೋ, ನಮ್ಮ ಗಂಡನ ತಗೋ, ನಮ್ಮ ಅತ್ತೆ ತಗೋ, ಅದಕ್ಕೇನೆ ಎಲ್ಲಾರ್ಗು ಎರಡೆರಡು ಜೊತೆ ಬಟ್ಟೆ ತರನ ಹಂಗೇನೆ ಒಡವೆ ಗಿಡವೆ ಎಲ್ಲನ ತಾಂಬತ್ತೈತಿ ಅನ್ಸತ್ತೆ ನಮ್ಮ ಅತ್ತೆ. ಒಡವೆನಾ? ಒಡವೆ ಅಂದ್ರೆ ಎಂತವೇ? ಬಂಗಾರದವೇನಿ? ಹ್ಞೂ ಕಣಕ, ಬಂಗಾರದವೇನೆ. ಯಾಕೆ ನಕಲಿ ಒಡವೆ ತರಕ್ಕಾಗುತ್ತಾ? ಅಲ್ವೇ ನಿಮ್ಮ ಅತ್ತಿಗೆ ಅಷ್ಟೊಂದು ದುಡ್ಡು ಎಲ್ಲಿ ಬಂತು ಅಂತಾನ? ಅಲ್ಲ ಅವಳೇ ತಿರ್ಕೊಂಡು ತಿಂತಾ ಇದ್ಲು. ಒಡವೆ ಬಟ್ಟೆ ಮನೆಗೆ ಸಾಮಾನು ಎಲ್ಲ ತರೋವಷ್ಟು ದುಡ್ಡು ಎಲ್ಲಿತ್ತೆ? ಅದು ಎಲ್ಲಿತ್ತು ಅಂತಾನ ನಾನು ಹೇಳಕ್ಕಾಗಲ್ಲ. ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಬಿಡು. ಈಗ ಯಾತ್ರಾಗಾದ್ರೂ ಹಾಕ್ಕೊಂಬರ್ತಾರೆ ಅನ್ಸುತ್ತೆ, ಗಾಡಿಯಾಗೋ ಆಟೋದಾಗೋ ಯಾತ್ರಾಗಾದ್ರೂ ನೋಡಿರಂತೆ ಇರ್ರಿ ಇಲ್ಲೇನೆ. ಇನ್ನೇನು ಈಗ್ಲಾಗ್ಲಾ ಇಳ್ಕೋಬೋದು ಅನ್ಸುತ್ತೆ. ಹೌದಾ? ಅಲ್ವೇ, ನನಗಂತೂ ಆಶ್ಚರ್ಯ ಆಗ್ತಿತ್ತಲ್ಲೇ. ಅಲ್ಲ ನಿಮ್ಮ ಅತ್ತಿಗೆ ಒಂದು ಸೇರ್ ರಾಗಿ ಕಾಳು ತರಕಾಗ್ತಿರ್ಲಿಲ್ಲ. ಬೇಡ್ಕೊಂಡು ತಿಂಬಾಳು ನಂತಾಗೆ ಒಂದು 3 ಸೇರ್ ಅಕ್ಕಿ ಇಸ್ಕೊಂಡು ಕೊಡ್ದಂಗೆ ತಪ್ಪಿಸ್ಕೊಂಡು ಓಡಾಡ್ತಿದ್ಲು. ತಿರುಗಿ ನಾನು ಹೆಂಗ ಕೂಲಿ ಕರ್ಕೊಂಡು ಹೋಗಿ ಅದನ್ನ ತೀರ್ಸಿಳು. ಈಗ ನೋಡಿದ್ ನೀನು ಒಡವೆ ಬಟ್ಟೆ ತರಕ್ ಹೋಗ್ಯವ್ರಿ ಅಂತ ಹೇಳ್ತಾ ಇದ್ಯಾ? ನನ್ಗಂತೂ ಆಶ್ಚರ್ಯ ಆಗ್ತೈತಮ್ಮ. ನೀನೇ ಸುಳ್ಳು ಹೇಳ್ತಿಲ್ಲ ತಾನೇ? ಅಯ್ಯೋ, ನಾನು ಯಾಕೆ ಸುಳ್ಳು ಹೇಳನಕ್ಕ? ಈಗ ಅವರೇ ಬರ್ತಾರೆ ನೋಡಿವೆ ಅಂತ ಇರು ಅಂತ ಹೇಳಿನಲ್ಲ. ಈಗಲಾಗ ಬರ್ತಾರೆ, ಎಲ್ಲ ಸಾಮಾನು ತಗೊಂಬರ್ತಾರೆ. ಅವಾಗ ನೀನೇ ನೋಡಿವೆ ಅಂತ ಹೇಳು. ನಾನು ಯಾಕೆ ಸುಳ್ಳು ಹೇಳನ ಹೇಳು? ನಾನೇ ಹಂಗೆಲ್ಲ ಸುಳ್ಳು ಹೇಳ್ತೀನ? ಅದು ಇಂಥ ವಿಷಯದಾಗೆ ನಿನ್ಗೆ ನಿನ್ ಕಣ್ಣಾರೆ ನೀನೇ ನೋಡಿವೆ ಅಂತೆ. ತಗ ಏನೋ ಅಮ್ಮ ನೋಡೋಣ ಅದಲ್ಲಿ. ಅಲ್ಲ ಕಣಿ, ಅಲ್ಲೆಲ್ಲ ಇದು ನಮ್ಮೂರಿನ ದಾರಿ, ದಿನಕ್ಕೆ ಹೋಗೋ ದಾರಿಗೆ ಉತ್ತುತ್ತಾಗೆ ಯಾರು ಎಲ್ಲ ದೊಗ್ದೇವ್ರಂತೆ ಕಣಿ. ಏನೋಪ್ಪ ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡ್ಯಾರಂತೆ. ನಿಂಬೆಹಣ್ಣು ಆಮೇಲೆ ಹೂವ ಎಲ್ಲ ಹಾಕ್ಬಿಟ್ಟು ಎಲ್ಲ ಊರಿನ ಜನಗಳು ಎಲ್ಲ ಮಾತಾಡ್ಕೊಂತ ಇದ್ದಾರೆ. ಯಾರ ನಿಧಿ ಪದಿನ ನೋಡಕ್ಕೆ ಏನಾದ್ರೂ ನಿಧಿ ಐತೆ ಅಂತ ಹೇಳಿ ಭೂಮಿನ ದೊಗ್ದಿರಂಗ ಇದ್ದಾರೆ ಅಂತ ಹೇಳಿ ಊರಾಗ ಎಲ್ಲರೂ ಮಾತಾಡ್ಕೊಂತ ಇದ್ದಾರೆ ಕಣಿ. ಏನಮ್ಮ? ಹೌದಾ? ಎಲ್ಲಕ್ಕ? ನನಗೆ ಗೊತ್ತಿಲ್ಲಮ್ಮ. ಅಂದ್ರೆ ಯಾರನ್ನ ನಿಧಿ ಸಿಗುತ್ತೆ ಅಂತ ತೆಗ್ದೇವ್ರಂತ? ಹ್ಞೂ ಕಣಿ, ಎಲ್ಲ ಹಂಗೆ ಮಾತಾಡ್ಕೊಂತ ಇದ್ದಾರೆ. ಯಾರೋ ನಿಧಿ ಐತಿ ಅಂತ ಉತ್ತುತ್ತಾಗೆ ಯಾರೋ ದೊಗ್ದೇವ್ರಿ ಅಂತ ಮಾತಾಡ್ಕೊಂತಿದ್ರಮ್ಮ. ಇನ್ ಕೆಲವರು ಯಾರ ಮಾಟ ಮಂತ್ರ ಮಾಡ್ಸ್ಯಾವ್ರೆ ಅಂತ ಅಂತಿದ್ರು. ಯಾವ ಸುಳ್ಳೋ ಯಾವ್ದು ಬದ್ದಾನೋ ಯಾವ್ದು ನಂಬಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಂದ್ರೆ ನಮ್ಮೂರಿನ ಜನಗಳಿಗೆ ಎಲ್ಲರಿಗೂ ಅನುಮಾನ ಬಂದೈತಿ, ಯಾರೋ ನಿಧಿ ಹುಡ್ಕಿದಾರೆ ಅಲ್ಲಿ ಉತ್ತುತ್ತಾಗಿ ಅಂತ. ನಾವ್ ಹೇಳಿರ್ತಾನೆ ಗೊತ್ತಾಗೋದು. ನಮ್ಮ ಅತ್ತೆ ಏನಾದ್ರೂ ಒಡವೆ ಹಾಕೊಂಡು ಒಳ್ಳೊಳ್ಳೆ ಸೀರೆ ಉಡ್ಕೊಂಡು ಊರ್ ತುಂಬ ಓಡಾಡಿದ್ರೆ ಎಲ್ಲಾರ್ಗು ಅನುಮಾನ ಬರುತ್ತೆ, ಇವ್ರಿಗೆ ನಿಧಿ ಸಿಕ್ಕಿರೋದು ಅಂತ. ನಮ್ಮ ಅತ್ತೆ ಏನ್ ಮಾಡುತ್ತೋ ಏನೋ, ಹೋಗ್ಯಾರ ಇನ್ನ ಯೋಟತಿಗೆ ಬರ್ತಾರೋ. ಗಂಗಿ ಏನಾತೆ? ಯಾಕೆ ಅತ್ಲ ತಿರ್ಕೊಂಡೇನೋ ಒಬ್ಳೇ ಮಾತಾಡ್ಕೊಂತಿದ್ದಂಗೆ ಕಾಣ್ತೀಯ? ಏನ್ ಹೇಳು, ಎಲ್ಲಿಗೆ ಹೋಗ್ಯವ್ರೆ ನಿಮ್ಮ ಅತ್ತೆ? ಇನ್ನ ಯೋಟತಿಗೆ ಬರ್ತಾರೆ ಹೇಳಿನಲ್ಲಕ್ಕ, ಮನೆಗೆ ಸಾಮಾನು ತರಕ್ ಹೋಗ್ಯವ್ರೆ, ಬಟ್ಟೆ ತರಕ್ ಹೋಗ್ಯವ್ರೆ ಅಂತಾನ. ಬರ್ತಾರಿರು. ಯಾಕೆ ಏನಾರ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತೇನು? ಬಿತ್ತೀರ ಯಾತನ ನಿಮ್ಮ ಹೊಲ್ದಕ್ಕೆ? ರಾಗಿ ಒಟ್ಟು ಒಯ್ದಿದೀವಿ. ರಾಗಿ ಒಟ್ಟ ಇನ್ನ ಒಂದು 15 ದಿವಸ ಬೇಕು ರಾಗಿ ಒಟ್ಟು ಬರಕ್ಕೆ. ಆಮೇಲೆ ಒಂದು ಅರ್ಧ ಗದ್ದಿಗೆ ಅಲ್ಲ ಒಂದು ಅರ್ಧ ಎಕರೆಗೆ ಹತ್ತಿ ಬೀಜ ಊರೈದಿವಿ. ಅದೊಟ್ಟು ಇರ್ಲಿ ಅಂತಾನ. ಒಂದಿಷ್ಟು ದುಡ್ಡು ಬರುತ್ತೆ, ಒಂದಿಷ್ಟು ರಾಗಿ ಕಾಳನ್ನು ಮನೆಗೆ ಹಾಕ್ತವೆ ಅಂತಾನ. ಹೌದಾ? ಒಳ್ಳೆ ಕೆಲಸ ಮಾಡಿದ್ರಿ ಹೇಳ್ರಿ. ರಾಗಿ ಸಸಿ ಪಾಗಿ ಸಸಿ ಎಲ್ಲನ ನೀವೇ ಹಾಕ್ಯಂತೀರಲ್ಲಿ? ನಾನು ಒಬ್ಳೆ ಹಾಕಕ್ಕಾಗುತ್ತೆ, ನನ್ನ ಜೊತೆಗೆ ಒಂದಿಬ್ರು 3 ಬೇಕು. ಒಬ್ರಿಗೆ ಆಗಲ್ಲ, ಸಣ್ಣ ನಾವು ಬಕ್ಕೊಂಡು ಹಾಕಕ್ಕಾಗಲ್ಲ ಕೆಸರಾಗಿ. ಹೌದಾ? ಯಾರನ್ನ ಬರ್ತಾರೆ ಹೇಳು? ಗುಂಡಜ್ಜಿ, ಭಾಗ್ಯಕಯ್ಯ, ನಿಂಗಕಯ್ಯ ಮಸ್ತ್ ಆಗಿದಾರೆ ಇಲ್ಲೇ ನಮ್ಮೂರಾಗೆ ಕೂಲಿ ಬರೋರು. ಅಗಳೆ ಗಂಗಿ, ಯಾವ್ದ ಟೆಂಪೋ ಬತ್ತೈತಿ ನಿಮ್ಮ ಮನೆ ಕಡೆಗೆ? ಇವನ್ ಯಾಕನ ಇವಂಗೆ ಉಲ್ಟಾ ಬರ್ತಾ ಇದ್ದಾನೆ? ಅಣ್ಣ ನಿಲ್ಸು ಅಲ್ಲೇನೆ, ತಿರುಗಿ ಬರ್ಬೇಡ, ಬಾಗ್ಲಕ್ಕನ ಬರುತ್ತೆ, ಇಳಿಸ್ಕೊಂತೀವಿ ಇರು. ಇದೇನಿ ಇದು? ಟೆಂಪೋನೇ ಬಂದ್ಬಿಟ್ಟವ್ರೆ ನಿನ್ ಗಂಡನು ನಿಮ್ಮ ಅತ್ತೆನು. ಕಣಕ ಹೇಳಿನಲ್ಲ, ಸಾಮಾನ್ ತರಕ್ ಹೋಗ್ಯವ್ರೆ, ಬಟ್ಟೆ ತರಕ್ ಹೋಗ್ಯವ್ರೆ ಅಂತಾನ. ತಗೊಂಬಂದ್ರ ಬರೀ ಜಲ್ದು ಇಳಿಸ್ಕೊ ಬರೀ ಎಲ್ಲನ. ಏನು ನಾಗ ಒಂದ್ ಟೆಂಪೋ ತುಂಬಾ ಸಾಮಾನ್ ತಗೊಂಬಂದಿದ್ದೀರಾ? ಯಾತೆ ತಂದಿದ್ರು ಇಷ್ಟೊಂದ? ಏನ್ ರಂಗಕ್ಕಯ್ಯ, ಅದೇ 1 ಮೂಟೆ ಅಕ್ಕಿ, ರಾಗಿ, ಬೆಳಕಾಳು, ಬೆಲ್ಲ ಏನೇನ್ ಬೇಕೋ ನಮಗೆ ಅವನ್ನೆಲ್ಲ ತಂದಿದೀವಿ. ಹಂಗೇನೆ ನನಗೂ ನನ್ನ ಹೆಂಡತಿಗೂ ನಮ್ಮ ಅಮ್ಮಯ್ಗೂ ನಮ್ಮ ಅಪ್ಪಯ್ಗೂ ಓಸರ್ಗೂ ಬಟ್ಟೆ ಆಮೇಲೆ ಒಡವೆ ಎಲ್ಲ ತಗೊಂಬಂದಿದೀವಿ. ನಾನು ನಮ್ಮ ಅಮ್ಮಯ್ಯನ ಹೋಗಿ ನಮ್ಮ ಅಮ್ಮ ಅಲ್ಲಿ ಆಟದಾಗ ಬಂದೈತೆ ಬರುತ್ತೆ ಒಡವೆ ಬಾಕ್ಸು ಬಟ್ಟೆ ಬಾಕ್ಸು ಎಲ್ಲನ. ಟೆಂಪೋ ತಗೊಂಡ್ಬಂದ್ಬಿಟ್ಟಿದ್ಯಾ ನೀನು? ಟೆಂಪೋ ಹೊಡ್ಸ್ಲಿಕ್ಕೆ ಹೋಗಿದ್ಯಾ? ಬಾನು, ಟೆಂಪೋ ಓಡ್ಸಕ್ ಹೋಗಿಲ್ಲ, ಟೆಂಪೋದಾಗೆ ಮನೆಗೆ ಬೇಕಾಗಿರೋ ಸಾಮಾನು ತಗೊಂಬಂದೇನೆ ಕಣಿ. ನೋಡಲ್ಲಿ ಎಲ್ಲಾ ಸಾಮಾನು ತಂದೇವ್ರೆ, ಬಟ್ಟೆ ಒಡವೆ ಎಲ್ಲ ತಂದೇವ್ರಂತೆ.
ಹೌದಾ? ಅಯ್ಯೋ ದೇವ್ರಿ, ಇಷ್ಟೆಲ್ಲ ತರ್ಲಿಕ್ಕೆ ಈ ಬುಸ್ ಬುಸ್ ನಹಗನಿಗೆ ದುಡ್ಡೇನೆ ಸಿಕ್ತು? ಎಲ್ಲಾದ್ರೂ ಕಳ್ತನಗೆ ಮಾಡಿದಾನೆ ಅನ್ಸುತ್ತೆ. ಏನೋ ಕಣೆ, ನನಗೂ ಗೊತ್ತಿಲ್ಲ. ನೋಡ್ದ ಎಷ್ಟೊಂದು ಸಾಮಾನ್ ತಂದೇವ್ರಿ. ಏನ್ರಕ್ಕ ಹಂಗ ಆಶ್ಚರ್ಯವಾಗಿ ನೋಡ್ತಾ ಇದ್ದೀರಾ? ಇದೇನು ಎಲ್ಲೂ ಕದ್ಕೊಂಬಂದಿರೋ ಸಾಮಾನಲ್ಲ, ದುಡ್ಡು ಕೊಟ್ಟು ತಂದಿರೋದು. ನಮ್ಮನೇನು ಅಷ್ಟು ಕೇವಲ ಮಾಡ್ಕೊಂಡ್ಬಿಟ್ರೇನು ಕದ್ಕೊಂಬರಕ್ಕೆ? ನಾವು ಕದ್ಯದ್ ಪದ್ಯದ್ ಎಲ್ಲ ಇಲ್ಲ, ಅದನ್ನೆಲ್ಲ ಬಿಟ್ಟಾಳೆ ತುಂಬಾ ವರ್ಷನೇ ಆಗೋಯ್ತು. ನಾಗ ನಾಗ ಆ ಕಡೆಗೆ ನಿಂತ್ಕೊಳ್ಳೋ. ಅತ್ತೆ ಏನಂತಂದ್ರಿ ಅತ್ತೆ? ನಾನೀಗೂ ನನ್ನ ಮಗುಗೂ ನನ್ನ ಗಂಡಗೂ ಎಲ್ಲರಿಗೂ ಬಟ್ಟೆ ತಂದಿದ್ದೀನಿ, ನನಗೊಂದು ನೆಕ್ಲೆಸ್ ತಂದಿದ್ದೀನಿ, ಆಮೇಲೆ ಇನ್ನೂ ನಿನಗೆ ಒಂದು ಸರ ತಂದಿದ್ದೀನಿ ಚಿಕ್ಕದ. ಅದನ್ನ ಹಾಕ ಸಾಕು ನೀನು. ಏನು ಬೇಡ ಅತ್ತೆ, ಸಾಕು ನನಗೆ, ಹಿಂಗೆ ಇರ್ತೀನಿ. ಸದ್ಯ ನಮ್ಮ ಮನೆಗೆ 3 ಹೊತ್ತು ಉಂಬಕ್ ತಿಂಬಕ್ಕೆ ಕಾಳು ಕಡಿ ತಂದಿದ್ದೀರಲ್ಲ, ಅಷ್ಟೇ ಸಾಕು. ನನ್ಗೇನು ಒಡವೆ ಹಾಕಬೇಕು ಅಂತ ಆಸೆ ಏನೂ ಇಲ್ಲ. ಅಯ್ಯೋ ಬಿಡು, ನಿನ್ಗೆ ಅಂತ ಆಸೆ ಇಲ್ದಿದ್ರೆ ನಮ್ಗೈತಮ್ಮ, ಅದಕ್ಕೆ ತಂದಿದ್ದೀನಿ. ಹಾಕೆಂದೇ ಇದ್ರೆ ಅದು ನಿನ್ನಣೆ ಬರ, ನಾವಿನ್ನೇನು ಮಾಡೋಕ್ಕಾಗುತ್ತೆ ಹೇಳು? ಏನ್ರೇ ರಂಗಮ್ಮ ಭಾನು ಹಂಗ್ ಬಾಯಿ ತೆರ್ಕೊಂಡು ನೋಡ್ತಾ ಇದ್ದೀರಾ? ಇದೆಲ್ಲನ ಸಾಕಮ್ಮ ತಂದಿರೋದು ನಿಜಾನ ಅಥವಾ ಕನಸು ಕಾಣ್ತಾ ಇದೀವಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದು ಕನಸಲ್ಲ, ನಿಜಾನೇ. ಆಗ ಆ ಸಾಮಾನೆಲ್ಲನ ಮೊದಲು ಚೀಲಗಳು ಬಾಕ್ಸ್ಗಳು ಎಲ್ಲನ ಕೆಳಗೆ ಇಳಿಸ್ಕೊಂಡು ಆ ಟೆಂಪನ ಕಳಿಸಿ ಹೇಳ್ತೀನಿ, ಹೋಗ್ಲಿ ಅದು ಮುಂದಕ್ಕೆ. ಸರಿ ಅಮ್ಮ, ಆಯ್ತು ಇರು, ಎಲ್ಲ ಇಳಿಸ್ಕೊಂತೀನಿ. ಹಣ ಇಳಿಸ್ಕೊಂಡಿದ್ದಾಯ್ತು, ಟೆಂಪ ತಗೊಂಡು ಹೋಗು. ಇನ್ನೇನು ಬಾಡಿಗೆ ದುಡ್ಡು ಕೊಟ್ಟನಲ್ಲ ಅವಾಗ್ಲೇನೆ. ಸರಿ ಅಣ್ಣ, ಆಯ್ತು ಬರ್ತೀನಿ. ಅಯ್ಯೋ ರಂಗನಾಥ, ಇದೇನಿದು ಇಷ್ಟೊಂದು ಸಾಮಾನ್ಗೆ ತಂದ್ಬಿಟ್ಟಿದ್ದಾರೆ ಈ ಸಾಕಮ್ಮ ಮತ್ತೆ ಬುಸ್ ಬುಸ್ನಾಗ. ಅದು ಟೆಂಪೋ ಬಾಡಿಗೆ ಮಾಡ್ಕೊಂಡ್ಬಂದು ಬಟ್ಟೆ ಹೊಡೆ ಎಲ್ಲ ತಗೊಂಡ್ಬಂದಿದೀವಿ ಅಂತ ಹೇಳ್ತಾ ಇದ್ದಾರೆ. ಇವ್ರಿಗೆ ಏನು ನಿಧಿ ಗಿಧಿ ಸಿಗ್ತಾ ಹೆಂಗೆ? ಸಿಕ್ಕಿರ್ಬೋದು ಕಣಿ ಬಾನು, ಅದೇ ಅಲ್ಲಿ ದಿನಕ್ಕೆ ಹೋಗೋ ದಾರೆಗೆ ಉತ್ತೈತಿ ಅಂತ ಹೇಳ್ತಾ ಇದ್ರಲ್ಲ, ಯಾರೋ ನಿಧಿಗೆ ಅಗ್ಗಿನ ಗುಂಡಿ ತೆಗ್ದೇರೆ ಉತ್ತದ ಮಗಲಾಗೆ ಪೂಜೆ ಗೀಜೆ ಮಾಡಿ ಅಂತಾನ. ಅದು ಇವರೇ ಇರ್ಬೇಕೇನಮ್ಮ. ಚೋಳಿರೆ ಯಾರು ಹೇಳ್ತಾ ಇಲ್ಲ, ಗಂಗಿನೂ ಬಾಯ್ ಬಿಡ್ತಿಲ್ಲ. ನಿಧಿ ಸಿಕ್ಕಿರ್ಬೋದು ಸಾಕಮ್ಮರ್ಗೆ. ಹಂಗಾದ್ರೆ ಇಲ್ದಿದ್ರೆ ಇವ್ರಿಗೆ ಎಲ್ಲಿ ಬರೋದು ಇಷ್ಟೊಂದು ದುಡ್ಡು? ಇದನ್ನೆಲ್ಲ ತರಾಕಿ ಅಲ್ಲ ಒಪ್ಪತ್ತಿನ ಊಟ ಅಡುಗೆ ಮಾಡಕ್ಕೆ ಪರದಾಡ್ತಿದ್ರು ಅಂಥದ್ರಾಗೆ ಇಷ್ಟೊಂದೆಲ್ಲ ಮನೆಗೆ ಸಾಮಾನು ತಂದೇರಿ ಅಂತಂದ್ರೆ ಗ್ಯಾರಂಟಿ ನಿಧಿ ಸಿಕ್ಕಿರ್ಬೇಕು ಇವ್ರಿಗೆ. ಹೇಳ್ತಿಲ್ಲ ಅಷ್ಟೇನೆ. ಹೌದು ರಂಗುಂದಾಕ, ಗ್ಯಾರಂಟಿ ಇವರೇ ಅನ್ಸುತ್ತೆ ನಿಧಿ ತಗೊಂಬಂದಿರೋದು. ಇಲ್ಲ ಅಂದಿದ್ರೆ ಇಷ್ಟೊಂದು ದುಡ್ಡು ಬರ್ಲಿಕ್ಕೆ ಹೆಂಗ್ ಸಾಧ್ಯ ಒಂದೇ ದಿವಸದಲ್ಲಿ? ಹೆಂಗೋ ಆ ದೇವ್ರ ದಯಿಂದ ನಮಗೂ ಅದೃಷ್ಟ ಬಂತಲ್ಲೋ ನಾಗ. ಈ ಊರಿನ ಹೆಂಗಸ್ ಎಲ್ಲರೂ ಆಡ್ಕೆ ಮಾರು ಮನೆ ಮುದ್ದಿಗೆ ಹೋಗ್ತಾಳೆ, ಸಾರ್ಗೆ ಹೋಗ್ತಾಳೆ ಅಂತಾನ. ಈಗ ನಾವೇ ಬೇಕಂದ್ರೆ 5 ಜನಕ್ಕಲ್ಲ 10 ಜನಕ್ಕೆ ಬೇಕಂದ್ರೆ ಒಂಬಕ್ಕಿಕ್ಕವಷ್ಟು ಶ್ರೀಮಂತರಾಗಿದ್ದೀವಿ ನಾವು. ನೋಡ್ತೀನಿ ರಂಗಮ್ಮ, 3 ಸೇರ್ ಅಕ್ಕಿ ಕೊಟ್ಟಿದ್ಕೆ ನನ್ನ ಎಷ್ಟೆಲ್ಲ ಅಯ್ಯನ್ಸ್ಬಿಟ್ಟು ಕಲ್ಲಾಯಕ್ಕೆಲ್ಲ ಕರ್ಕೊಂಡೋಗಿ 4-5 ದಿವಸ ಕಲ್ಲು ಹಾಸಿ ಒತ್ತಾಕಂಗ್ ಮಾಡ್ದೆ. ನನ್ನ ಬುಲ್ಡೆ ಎಲ್ಲ ಉರಿಯಂಗವೇ ಕೂಲಿ ಕೆಲಸ ಮಾಡ್ದೆ ನಿಮ್ಮ ಹೊಲ್ದಾಗಿ. ನೋಡ್ದ ದೇವ್ರು ಹೊಲ್ದ್ ಕೊಟ್ರೆ ಒದ್ದೊದ್ ಕೊಡ್ತಾನೆ ಅಂತ ಹೇಳೋದು ಇದಕ್ಕೆ. ಮತ್ತೀಗ ನೋಡು, ನೋಡ್ತಾ ಇದೀನಮ್ಮ, ನೋಡ್ತಾ ಇದೀನಿ ಅವಾಗಿಂದನ. ನನಗೂನು ನಂಬಕ್ಕೆ ಆಗ್ತಾ ಇಲ್ಲ ನೀವು ಇಷ್ಟೆಲ್ಲ ತಂದಿದ್ದೀರಾ ಅಂತಂದ್ರೆ. ಅಲ್ಲ ಕಣಿ ಸಾಕಮ್ಮ, ನಿಧಿ ಸಿಕ್ಕಿರ್ಬೋದೇನೋ ನಿಮ್ಗೆ ಅಲ್ವಾ? ಅಯ್ಯೋ, ನಿಧಿನಾದ್ರೂ ಸಿಗುತ್ತೆ, ದುಡ್ಡಾದ್ರೂ ಸಿಗುತ್ತೆ. ಹೆಂಗೋ ಒಟ್ನಲ್ಲಿ ನಾವು ಶ್ರೀಮಂತರಾಗಿದ್ದೀವಿ ತಾನೆ. ಇನ್ಮೇಲೆ ನನ್ನ ಮಾತಾಡ್ಸ್ಬೇಕು ಅಂದ್ರೆ ಸಾವುಕಾರ ಸಾಕಮ್ಮರೇ ಅಂತ ಮಾತಾಡ್ಸ್ಬೇಕು ನೀವಿಬ್ರು. ಬಾನು ರಂಗಮ್ಮ ಕೇಳಿಸ್ತಾ? ಹ್ಞೂ ಕಣ್ರಿ. ಅಯ್ಯೋ ಮತ್ತೆ ಅಲ್ಲ, ಸಾವುಕಾರ ಸಿದ್ದಪ್ಪರ್ಗೆ ಜಾಸ್ತಿ ದುಡ್ಡೈತೆ, ಒಡವೆ ಐತೆ, ಜಮೀನ್ ಐತೆ, ಅವ್ರು ಶ್ರೀಮಂತರು ಅಂತ ಹೇಳಿ ಅವ್ರನ್ನೆಲ್ಲರೂ ಈ ಊರಾಗೆ ಸಾವುಕಾರ ಸಿದ್ದಪ್ಪರು ಅಂತ ಮಾತಾಡ್ಸಲ್ವಾ? ಅದಕ್ಕೆ ಮತ್ತೀಗ ನಾವು ಇವಾಗ ಸಾವುಕಾರ ಆಗಿದ್ದೀವಿ, ಅದಕ್ಕೆ ನನ್ನ ಎಲ್ಲರೂ ಸಾವುಕಾರ ಸಾಕಮ್ಮ ಅಂತ ಕರಿಬೇಕು. ತಿಳಿತಾ? ಅಯ್ಯೋ ಅತ್ತೆ, ಹೆಂಗಾದ್ರೂ ಕರೀಲಿ ಬಿಡ್ರಿ. ಸುಮ್ನೆ ಯಾಕೆ ನೀವು ಇಲ್ದೇರದೆಲ್ಲ ಹೇಳಿ ಕೊಚ್ಚಿಗೆ ಹೋಗ್ತೀರಾ? ಈಗ ಮೊದ್ಲು ತಗೊಂಡೋಗಿ ಒಳಕಿಕ್ಕಂಡ್ ಬರ್ರಿ. ಏ ಗಂಗಿ, ನಿನ್ಗೇನು ಗೊತ್ತಾಗಲ್ಲ, ಸುಮ್ನೀರು. ಅಯ್ಯೋ, ಇಷ್ಟ ದಿನ ಅಂತೂ ಯಾತೂ ಇರ್ಲಿಲ್ಲ. ಎಲ್ಲರೂ ಹೆಂಗ ಆಡ್ಕೆ ಮಾರು ಎಷ್ಟೆಲ್ಲ ಅವಮಾನ ಮಾಡಿದ್ದಾರೆ ನನಗೆ. ನನಗೂ ನನ್ನ ಮಗುಗೂ ಎಲ್ಲಾರ್ಗು ನನ್ನ ಗಂಡುಗೂ. ನಿನಗೆ ಗೊತ್ತಿಲ್ಲ, ನೀನು ಬರೋದಕ್ಕೂ ಮೊದ್ಲು ಹೆಂಗೆಲ್ಲ ನಂಗ್ಸಾರು ನನ್ನ ಅಂತಾನ. ಅದಕ್ಕೆ ಮತ್ತೀಗ ಅದನ್ನೆಲ್ಲ ನಾ ತೀರಿಸ್ಕೆ ಮತ್ ಬೇಡವ ನಾನೀಗ? ಅದೇನೋ ಹೇಳ್ತಾರಲ್ಲ, ಅತ್ತಿಗೊಂದ್ ಕಾಲ ಸಸಿಗೊಂದ್ ಕಾಲ ಅಂತಾರ. ಹಂಗೆ ಮತ್ತೀಗ ನನಗೂ ಇವಾಗ ಕಾಲ ಬಂದೈತಿ. ಕಾಲ ಬಂದಾಗ ಹಿಂಗೆ ಇರ್ಬೇಕು ಮತ್ತೀಗ. ಸೀನಪ್ಪರು ಬರೀ 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 ನೀವು ನೋಡ್ಕೊಂಡು ಹೋಗ್ಬರ್ರಿ. ನೋಡ್ಕೊಂಡು ಹೋಗ್ಬೇಕಾ? ಏನ್ ನೋಡ್ಬೇಕು? ನಾನು ಕೂಲಿ ಬತ್ತೀರೇನು ಅತ್ತೆ ಸೊಸೆನ? ನಾವು ಕಡಲೆ ಬಳ್ಳಿ ಕಿತ್ತಿದ್ವಿ, ಕಡಲೆ ಬಳ್ಳಿ ಕೀಳವ ಆಗ್ಯವೆ, ಕಡಲೆಕಾಯಿ ಬಿಡ್ಸಕ್ಕೆ ನಾನು ಬತ್ತೀರೇನೋ ಅಂತ ಕರಿಯಕ್ ಬಂದೆ. ಇದೇನಿದು ಇಷ್ಟೊಂದೆಲ್ಲನ ಮನೆ ಮುಂದೆ ಕೇಳಿದಿರಾ? ಯಾರ್ದಿದೆಲ್ಲನ? ಕಡ್ಲೆಕಾಯಿ ಬಿಡ್ಸಕ್ಕ ನಾವ್ ಬರಲ್ಲಪ್ಪ. ಬೇರೆ ಯಾರನ್ನಾದ್ರೂ ಕರ್ಕೊಂಡು ಹೋಗು.
ನಾವ್ ಇನ್ಮೇಲೆ ಕೂಲಿ ಬರಲ್ಲ, ನಾನು ನನ್ನ ಸೊಸೆ ನನ್ನ ಮಗ ಯಾರು. ಬೇಕಂದ್ರೆ ಇನ್ನೊಬ್ರನ್ ಬೇಕಂದ್ರೆ ನಾವೇನೆ ಕೂಲಿ ಕರ್ಕೊಂತೀವಿ. ಅಂದ್ರೆ ಇದು ಯಾರ್ದಿದು ಸಾಮಾನು? ಯಾರ್ದೋ ಸಾಮಾನ ನಮ್ಮಂತ ತಂದು ಯಾಕೆ ಇಕ್ಕೆಮ್ಮ, ನಾವು ನಮ್ದೇ ಇದನು ಈಗಿನ ಟೆಂಪದಾಗ ಹಾಕ್ಯಂಬಂದ್ವಿ ಎಲ್ಲಾನ. ನಾಗ ಜಲ್ಜಲ್ದು ಒಳಕಿಕ್ಕಪ್ಪ. ಹೌದಾ, ಇಷ್ಟೊಂದು ಸಾಮಾನು ತಂದಿದ್ರಾ? ಈ ಅಲ್ಲ, ಇಷ್ಟೊಂದು ಸಾಮಾನು ತರಕ್ಕೆ ನಿಮ್ಗೇನು ಲಾಟ್ರಿ ಗಿಟ್ರಿ ಹೊಡಿತೋ ಹೆಂಗೆ? ಒಂಥರ ಲಾಟ್ರಿ ಹೊಡ್ದಂಗೆ ಅನ್ನು. ಅದನ್ನೆಲ್ಲನ ಬಿಡಿಸಿ ಹೇಳಕ್ ಆಗಲ್ಲ. ಹೋಗು ಹೋಗು. ನಾವಿನ್ಮೇಲೆ ಎಲ್ಗೂನು ಬರಲ್ಲ. ಇನ್ಮೇಲೆ ನಾನು ಸಾವುಕಾರ ಸಾಕಮ್ಮ ಹಂಗಂತ ಹೇಳಿ ನಿನ್ನ ಹೆಂಡತಿಗೂ ಹೇಳ್ಬಿಡು. ಹೌದಾ, ಏನೋ ಅಮ್ಮ, ನಾನು ಕೂಲರ್ನು ಕರಿಬೇಕು, ಹೋಗ್ತೀನಿ. ರಂಗಕ್ಕಯ್ಯ, ನೀನೇ ನಾನು ಬತ್ತಿದ್ದೆ ಕಡ್ಲಕಾಯಿ ಬಿಡ್ಸಕ್ಕೆ? ಇಲ್ಲ ಕಣ್ಸಿನಣ್ಣಯ್ಯ, ಬರೋಕ್ಕಾಗಲ್ಲ. ನಮ್ದೇನೆ ಇನ್ನ ಒಂದಿಷ್ಟು ಹತ್ತಿ ಬೀಜ ಊರ್ಬೇಕು ಐತೆ, ಹೋಗ್ಬೇಕು. ಹತ್ತಿ ಬೀಜ ಊರದೆಲ್ಲ ನಾ ಮುಗಿದ್ಮೇಲೆ ಬತ್ತೀನಿ ಹೇಳಿ ಬಿಡ್ಸಕ್ಕೆ. ಬಳ್ಳಿ ಇದ್ರೆ. ಯಾಕೆ ರಂಗಮ್ಮ ನಡುತ್ತಾ ಇದೆಯಾ ಮಾತಾಡಕ್ಕೆ? ಮಾತೇ ಹೊಡ್ತಿಲ್ವಾ? ನಾವ್ ಇದನ್ನೆಲ್ಲ ತಂದಿರೋದ್ ನೋಡಿದ್ರೆ ಅಯ್ಯೋ ತೊಂದ್ರೆ. ನೀನ್ ತಕೊಂಬತ್ತೀಯ, ನಮ್ಗೇನಾಗ್ಬೇಕಾಗಿತ್ತೆ? ನಡಿಯ ಬಾನು ಹೋಗೋಣ. ಆಮೇಲೆ ಬರ್ರಿ ರಂಗಮ್ಮ, ಎಲ್ಲಾರನ್ನೂ ಕರ್ಕೊಂಬರ್ರಿ. ನಾನು ತಂದಿರೋ ಬಟ್ಟೆ ಒಡವೆ ಎಲ್ಲ ತೋರಿಸ್ತೀನಿ. ಆಮೇಲೆ ಬರ್ಬೇಕಾ? ಸರಿ ಆಯ್ತು ಬಿಡು, ಬರ್ತೀವಿ. ತಗೊಳ್ರಿ ಜಲ್ಜಲ್ದು ಒಳಕಿಕ್ಕನ. ತಿರ್ಗಿ ಮಳೆಗಿಳೆ ಬಂದ್ರೆ ಎಲ್ಲ ನೆಂದು ಬಿಡ್ತಾವ ನೋಡು, ರಾಗಿ ಅಕ್ಕಿ ಎಲ್ಲನ. ಗಂಗಿ ತಗ, ನಿಂಗೆ ಸಣ್ಣ ಸಣ್ಣವೆಲ್ಲನ ತಗೊಂಡೋಗಿ ಒಳಕಿಕ್ಕು ಬಾಕ್ಸ್ಗಳಿಂತವ. ನಾನು ದೊಡ್ಡವೆಲ್ಲ ಚೀಲಗಳ ಓದ್ಕೊಬತ್ತೀನಿ. ಸರಿ ಆಯ್ತು ಹೇಳು, ತಗೊಂಡೋಗ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.